ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ನಾನ್ ವೆಜ್ ಮಾಡ್ತಾ ಇದ್ದೀವಿ. ನಾನ್ ವೆಜ್ಜಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಇವತ್ತು ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಎಲ್ಲರೂ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ. ಸಾಂಬಾರು, ಕಬಾಬ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಎಲ್ಲರೂ ಬರೋಷ್ಟರಲ್ಲಿ ಒಟ್ಟಿಗೆ ಊಟ ಮಾಡ್ಬೋದು ಅಂತ ಬೇಗ ರೆಡಿ ಮಾಡಿದ್ವಿ. ದೊಡ್ಡಮ್ಮ ಬಂದಿದ್ದಾರೆ, ಆಂಟಿ ಬಂದಿದ್ದಾರೆ, ಮೇಘ ಕೂಡ ಇದ್ದಾಳೆ, ಚಿನ್ನು ಇದ್ದಾಳೆ, ನಮ್ಮ ಸುಷ್ಮಾ ಬಂದಿದ್ದಾಳೆ, ಮತ್ತು ನಮ್ಮ ದೊಡ್ಡಮ್ಮನ ಮಗಳು ಕುಸುಮ, ಪವಿ ಎಲ್ಲರೂ ಬರ್ತಾರೆ. ಸೊ ಎಲ್ಲರೂ ಸೇರಿದ್ದೀವಿ. ಎಲ್ಲರೂ ಇವತ್ತು ಸೇರಿರೋದಕ್ಕೆ ರೀಸನ್ನು ಇವಾಗೆಲ್ಲ ಇಲ್ಲೆಲ್ಲ ಏನು ಸ್ಪ್ರೆಡ್ ಆಗ್ತಾ ಇದೆ ಅಂತಂದರೆ ಅಕ್ಕ ತಂಗಿಯರಿಗೆ, ತಮ್ಮ ನೆಂಟಿಗೆ ಸೀರೆ ಉಡಿಸ್ಬೇಕು ಅಂತ. ನೀವು ಇದನ್ನು ನಂಬ್ತೀರಾ ಅಂತಂದರೆ ನನಗೆ ನಂಬಿಕೆ ಅನ್ನೋದಕ್ಕಿಂತ ಪ್ರೀತಿ. ಈಗ ನನ್ನ ಅಕ್ಕ ತಂಗಿಯರಿಗೆ ಯಾರಿಗೂ ಉಡ್ಸಿರಲ್ಲ. ಸೊ ಇದೊಂದು ಸಂಬಂಧ ಉಳ್ಕೊಳ್ಳಿ ಅನ್ನೋ ಥರ. ಆಗಿನ ಕಾಲದಲ್ಲಿ ಅದಕ್ಕೆ ಮಾಡಿರ್ಬೋದು. ನನಗೆ ಈಗ ಒಂಥರ ಅವ್ರು ಕರೆಯೋದಕ್ಕೆ ಒಂದು ಕಾರಣ ಸಿಕ್ತು, ಮತ್ತು ಅವ್ರ ಜೊತೆ ಪ್ರೀತಿ ಹಂಚ್ಕೊಳ್ಳೋದಕ್ಕೆ ಒಂದು ಕಾರಣ ಸಿಕ್ತು. ನಾವು ಸುಮ್ಮನೆ ಬಟ್ಟೆ ತೆಗಿಯೋಕ್ಕಾಗುತ್ತಾ? ಸೊ ಇದೊಂದು ರೀಸನ್ ಇಟ್ಕೊಂಡು ಬಟ್ಟೆ ತೆಗೆಯೋಣ ಅಂತ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಅಲ್ಲ, ಬಟ್ ಈ ಥರ ಎಲ್ಲ ತೆಗೆದಾಗ ನೆನಪು ಕೂಡ ಇರುತ್ತೆ. ಅದಕ್ಕೆ ನಾನು ಕೂಡ ನನ್ನ ತಂಗಿ ಮತ್ತು ನಮ್ಮ ದೊಡ್ಡಮ್ಮನ ಮಕ್ಕಳು ಕುಸುಮ, ಪವಿ ಇಬ್ರಿಗೂ ಕರೆಸಿದ್ದೀನಿ. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಎಲ್ರಿಗೂ ಊಟ ಕೂಡ ರೆಡಿ ಆಗ್ತಾ ಇದೆ. ಏನು ಮಾಡ್ತಾ ಇದ್ದೀರಾ ಪಪ್ಪು? ಎಲ್ಲಿ ನಿಮ್ಮ ಮಾಮ? ಎಲ್ಲಿ ಅವರಿಬ್ರು? ಅವಳೊಬ್ಳು ಬಂಗಾರಿ ಮಲಗಿದಾಳ. ನಮ್ಮ ದೊಡ್ಡಮ್ಮನ ಸೊಸೆ ಸುಷ್ಮಾ ಕೂಡ ಬಂದಿದ್ದಾಳೆ. ಸೊ ಪ್ರೀತಿನ ಹಂಚೋದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು. ನಮ್ಮ ಪವಿ ಕೂಡ ಬಂದಳು. ನಮ್ಮ ಪವಿ ಮಗ ಇವನು ಚಿಕ್ಕವನು, ನನ್ನ ತಂಗಿ ಮಗ, ಅವನಿಗಿನ್ನೂ 9 ತಿಂಗಳು. ನಮ್ಮ ಮನು ಹೆಂಡ್ತಿ ಸುಷ್ಮಾ. ಸೊ ಎಲ್ಲರೂ ಸೇರಿದ್ದೀವಿ. ತುಂಬ ಖುಷಿ ಆಯಿತು. ಈ ರೀಸನಿಂದನಾದರೂ ಎಲ್ಲರೂ ಸೇರ್ತೀವಿ ಅಂತ. ನನಗೆ ಅದಕ್ಕೆ ಇಷ್ಟ ಆಗಿದ್ದು. ನನಗೆ ಮೂಢನಂಬಿಕೆ ಆ ಥರ ಏನಿಲ್ಲ, ಬಟ್ ಎಲ್ಲರೂ ಕರಿಬೋದು, ಎಲ್ಲರೂ ಸೇರ್ಕೊಬೋದು, ಒಬ್ರಿಗೊಬ್ರು ಪ್ರೀತಿ ಹಂಚ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಉಡ್ಸೋಕ್ಕೆ ರೆಡಿ ಮಾಡಿದ್ದೀವಿ. ಅಮ್ಮ ಕೂಡ ಉಡಿಸ್ತಿದ್ದಾರೆ, ಜೊತೆಗೆ ನಾನು ಕೂಡ ಉಡಿಸ್ತಾ ಇದ್ದೀನಿ. ಕಬಾಬ್ ಕೂಡ ಎಲ್ಲ ರೆಡಿ ಆಗ್ತಾ ಇದೆ. ಒಳ್ಳೆ ಊಟ ಅಂತೂ ಆಯಿತು, ಎಲ್ಲರೂ ಒಟ್ಟಿಗೆ ಸೇರಿ. ಊಟ ಇಸ್ಕೋ. ಒಂದು ರೌಂಡು ಎಲ್ರದ್ದು ಊಟ ಆಯಿತು. ದೊಡ್ಡಮ್ಮ, ಆಂಟಿ, ಪವಿ, ಮನು ಎಲ್ಲ ಮಾಡಿದ್ರು. ಇವಾಗ ನಾನು, ಸುಷ್ಮಾ, ಚಿನ್ನು, ಮಮ್ಮಿ ಮತ್ತು ನನ್ನ ತಂಗಿ ಮೇಘ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳು ಆಮೇಲೆ ಮಾಡ್ತೀವಿ ಅಂತ ಈಗ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ. ಪವಿ ಮಕ್ಕಳು ಬಂದಿದ್ರು, ಅವ್ರದ್ದೆಲ್ಲ ಆಯಿತು. ಒಂಥರ ಚೆನ್ನಾಗಿರುತ್ತೆ. ನನಗೆ ಈ ಥರ ಎಲ್ಲ ಜೊತೆ ಸೇರಿಕೊಂಡು ಊಟ ಮಾಡೋದಾಗಲಿ, ಟೈಮ್ ಸ್ಪೆಂಡ್ ಮಾಡೋದಾಗಲಿ ಸಖತ್ ಇಷ್ಟ. ಊಟ ಆದಮೇಲೆ ತಾಂಬೂಲ ಮಿಸ್ ಮಾಡ್ಕೊಳಕ್ಕಾಗತ್ತಾ? ನನಗಂತೂ ತುಂಬ ಇಷ್ಟ ಎಲೆ ಅಡಿಕೆ ಹಾಕೊಳ್ಳೋದಕ್ಕೆ. ಸೊ ಅದಕ್ಕೆ ಎಲೆ ಅಡಿಕೆ ಪುಡಿನ ಮನೇಲೇ ಮಾಡಿದ್ವಿ. ಎಲ್ಲ ಸೇರಿ ಎಲೆ ಅಡಿಕೆ ಹಾಕೊತಾ ಇದ್ದೀವಿ. ಐವಿ ಚೆನ್ನಾಗಿ ಹೋಗ್ತದೆ. ನಮ್ಮ ಮೇಗಿನ ಮಗಳೇ ಒಬ್ಬಗಿಲ್ಲ ನೋಡಿಲಿ. ನೀನು ವೈಫೈ ಏನು ಮಾಡೋದು? ಅತ್ತೆ ನೀನೇನು ರೌಡಿ ರಂಗಮ್ಮನೇನೆ ಬಿಟ್ಟಕ್ಕೆ ಬಿಟ್ಟನ ಅಲ್ಲಿ ಅತ್ತೆ. ಓ ಹೇಳ್ತೀನಿ, ನಮ್ಮ ಅತ್ತೆ ಹುಷಾರು. ನಾ ದೊಡ್ಡಮ್ಮಂಗೆ ಕೈಯಲ್ಲಿ ತೋರ್ಸು. ನಮ್ಮ ಅತ್ತೆ ಹುಷಾರು. ಜೋಕೆ ಹಾಕಲ್ಲ, ಜೋಕೆ ಅನ್ನೋ ಎಷ್ಟು ಮಾತಾಡ ನೀನೇನಾಗ್ತೀಯ ಅದೇ ನಾನು ಆಗಿರೋದು. ಎಲ್ರದ್ದು ಊಟ ಎಲ್ಲ ಆಯಿತು. ಎಲೆ ಅಡಿಕೆ ಹಾಕ್ಕೊಂಡು ಮಾತುಕತೆ ಎಲ್ಲ ಮುಗೀತು. ಎಲ್ಲರಿಗೂ ಅವ್ರವ್ರದ್ದೇ ಕೆಲಸಗಳಿರೋದ್ರಿಂದ ಯಾರೂ ಸ್ಟೇಯಿಂಗ್ ಆಗಲ್ಲ. ಸೊ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ಸೊ ಸೀರೆ ಕೊಡುವಾಗ ಹಾಗೆ ಅರ್ಶಿನ, ಕುಂಕುಮ, ಬಳೆ ಎಲ್ಲ ತೊಗೊಂಡು ಬಂದಿದ್ವಿ. ಆ ಥರ ಕೊಟ್ಟರೆ ತುಂಬ ಒಳ್ಳೆಯದಲ್ವ. ಸೊ ಅದಕ್ಕೆ ಅರ್ಶಿನ, ಕುಂಕುಮ ಕೊಟ್ಟು ಸೀರೆ ಕೊಡ್ತಾ ಇದ್ದೀನಿ. ನಮ್ಮ ಪವಿಗೆ ನಗು, ಏನೇ ಈ ಥರ ಎಲ್ಲ ಮಾಡ್ಬಿಡ್ತಾ ಇದೆಯಾ ಅಂತ. ನನಗೇನೋ ಒಂಥರ ಖುಷಿ. ಈ ಥರ ನೋಡಿ, ಆ ರೀಸನಿಂದ ಎಲ್ಲರೂ ಸೇರಿದ್ವಿ ಅಲ್ವ ಅನ್ನೋದೇ ಒಂದು ಖುಷಿ. ನಮ್ಮ ಸುಷ್ಮಾ ಯಾಕಕ್ಕ ಇದೆಲ್ಲ ಅಂತ ಇದ್ಲು. ಸೊ ಇರಲಿ, ಅದೆಲ್ಲ ನನಗೆ ಇಷ್ಟ. ನಮ್ಮಮ್ಮ ಎಲ್ಲ ಉಡಿಸ್ಬೇಕು ಆ ಥರ ಇದೆ ಅಂತ ಉಡಿಸ್ತಾಯಿದ್ರು. ಬಟ್ ನನಗೆ ಈ ಥರ ಬಾಂಧವ್ಯ ಉಳ್ಕೊಳ್ಳಿ, ಪ್ರೀತಿನ ತೋರಿಸೋದಕ್ಕೆ ಒಂದು ಕಾರಣ ಸಿಕ್ತು ಅಂತ ನಾನು ಸೀರೆ ಉಡಿಸ್ತಾ ಇದ್ದೀನಿ ಅಷ್ಟೇ. ಸೀರೆ ಉಡ್ಸೋದು ಅಂದರೆ ಅವಾಗೆಲ್ಲ ಉಡಿಸ್ಬಿಟ್ಟು ಕಳಿಸ್ತಾಯಿದ್ರು. ಬಟ್ ನಾವು ಇವಾಗ ಜಸ್ಟ್ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಅವ್ರು ಯಾವಾಗ ಬೇಕೋ ಅವಾಗ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಇದು ಮಾಡ್ತಾರೆ. ಆಂಟಿಗೆ ನನ್ನ ತಂಗಿನೇ ಕೊಟ್ಟಳು ಅಮ್ಮನ ಪರವಾಗಿ. ದೊಡ್ಡಮ್ಮಂಗೆ ನಾನು ಕೊಟ್ಟೆ. ಯಾರು ರಾಗಿಯ ಮಕ್ಕಳು ಪ್ರವೇಶದಲ್ಲಿ ಮಿಂಚಮ್ಮ ಅವಳ ಆಶೀರ್ವಾದ ಮಾಡ್ತಾವಳೆ. ಮಿಂಚಿ ಮಾಡಿದೆ ಮಾಡಿದ
ಇನ್ನೊಂದ್ಸಲ ಬಿದ್ರೆ ಎನರ್ಜಿ ವೇಸ್ಟ್ ಆಯ್ತದೆ ಅಂತ ಇನ್ನೆಷ್ಟು ವರ್ಷಕ್ಕೋ ಇವರು ಲೇಟು ಅವ್ರು ಲೇಟ್ ಬಾಯ್ ಬಾಯ್ ಬಾಯ್. ಇವರು ಬರಲ್ಲ, ನೀವು ಬರಲ್ಲ. ನಾವ್ ಇಲ್ಲಿ ಗೊತ್ತಾಗ್ತೀವಿ. ಅವರು ರೌಂಡ್ ಹೋಗ್ತಾರ ಬರ್ಲಕ್ಕಂದ ಬಾಯ್ ಮಾಡು. ಪ್ಲೇನ್ ಕಿಸ್ ಕೊಟ್ಬಿಡು. ಕೊಟ್ಬಿಟ್ಲು ಕೊನೆಗೂ. ಬರ್ತೀಯಾ? ಎಲ್ರಿಗೂ ಬಾಯ್ 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 ಬಾಯ್. ಬಾಯ್ ಮಾಡು ಮತ್ತೆ. ಒಟ್ಟಿನಲ್ಲಿ ಈ ದಿನ ಅಂತೂ ಸೂಪರಾಗಿ ಚೆನ್ನಾಗೋಯ್ತು. ದಿನ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಹಿಂಗೆ ಬಂದು ಹಿಂಗೆ ಹೊಟ್ಟೋಯ್ತು ಅನಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು. ಈ ರೀತಿ ಮಧ್ಯ ಮಧ್ಯೆ ಅವಾಗವಾಗ ಬರ್ತಾ ಇರಬೇಕು ಅನಿಸ್ತಾ ಇರುತ್ತೆ ನನಗೆ, ಎಲ್ರಿಗೂ ಮೀಟ್ ಮಾಡ್ಬೋದು ಅಂತ ಹೇಳಿ. ನಿಮ್ಗೆ ಹೇಗೆ ಅನಿಸುತ್ತೆ?